ರಾಜ್ಯ ಸರ್ಕಾರ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಅಗತ್ಯವಿರುವ ತಾಂತ್ರಿಕ ಪರಿಕರಗಳ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದು ಪ್ರೆಸ್ ಟ್ರಸ್ಟ್ ಆಫ್ ಸಾಗರ ಕಾರ್ಯದರ್ಶಿ ಎಸ್.ವಿ. ಹಿತಕರ್ ಜೈನ್ ಆಗ್ರಹಿಸಿದರು. ನಾಳೆ ನಾವು ಎಲ್ಲ ಪತ್ರಕರ್ತರು ಸಹಿತ ಬಂದುಬಿಟ್ಟು ನಿಮ್ಮ ಒಂದು ನ್ಯಾಯಯುತವಾಗಿರುವಂತಹ ಬೇಡಿಕೆಗಳಿಗೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ನಿಮ್ಮ ಒಂದು ಮುಷ್ಕರಕ್ಕೆ ನಾವು ಬೆಂಬಲವನ್ನು ವ್ಯಕ್ತಪಡ್ತೀವಿ ಅಂತ ನಿನ್ನೆ ಸಹಿತ ಹೇಳಿಕೊಂಡಿದ್ದೆ. ಇವತ್ತು ಇದು ರಾಜ್ಯ ವ್ಯಾಪ್ತಿಯಲ್ಲಿ ಈ ಒಂದು ಇದು ನಡೀತಾ ಇದೆ. ಯಾವುದು ನಿಮ್ಮ ಒಂದು ಬೇಡಿಕೆಗಳು ಬೇಕು ಅಂತೇಳಿ ಮುಷ್ಕರ ಬೇಕು ಅಂತ ಮುಷ್ಕರವನ್ನು ನಡೀತಾ ಇದೆ. ನಿಮ್ಮ ಎಲ್ಲ ಒಂದು ಬೇಡಿಕೆಗಳನ್ನು ಸಹಿತ ನಾವೆಲ್ಲರೂ ಸಹಿತ ಪತ್ರಕರ್ತರು ಎಲ್ಲರೂ ಸಹಿತ ಓದಿದ್ದೀವಿ. ಇದು ನ್ಯಾಯಯುತವಾಗಿರುವಂಥ ಬೇಡಿಕೆ. ಅದರಲ್ಲೂ ಮುಖ್ಯವಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಆಫೀಸ್ ಇಲ್ಲ. ಮುಖ್ಯವಾಗಿ ಯಾವುದಕ್ಕೆ ಒಂದು ಕೆಲಸವನ್ನು ಜನರಿಗೆ ಮಾಡಿಕೊಡ್ಬೇಕು ಅಂದರೆ ಒಂದು ಸರಿಯಾಗಿರುವಂತಹ ಒಂದು ಆಫೀಸ್ ಇಲ್ಲ, ಅಂದರೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಆ ಮೂಲಭೂತ ಸೌಕರ್ಯಗಳನ್ನ ಫಸ್ಟ್ ಇವರು ಸರ್ಕಾರವನ್ನು ಕೊಡಲಿ. ಅವರು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಆಶ್ರಯದಲ್ಲಿ ಸೋಮವಾರದಿಂದ ಸಾಗರ ತಾಲೂಕಾ ಕಚೇರಿ ಎದುರು ಹಮ್ಮಿಕೊಂಡಿದ್ದ ಅನಿರ್ದಿಷ್ಟ ಕಾಲದ ಮುಷ್ಕರದ ಮೂರನೆಯ ದಿನ ಸಾಗರ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಪ್ರೆಸ್ ಟ್ರಸ್ಟ್ ಆಫ್ ಸಾಗರ ಇವುಗಳ ಸಂಯುಕ್ತ ಆಶಯದಲ್ಲಿ ನ್ಯಾಯಯುತ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಪ್ರತಿಭಟನಾ ನಿರತ ಗ್ರಾಮಾಡಳಿತ ಅಧಿಕಾರಿಗಳ ಉದ್ದೇಶಿಸಿ ಮಾತನಾಡಿದರು. ಈ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವು ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತೆ ಸಾಗರದ ಪ್ರೆಸ್ ಟ್ರಸ್ಟ್ ಆಫ್ ಸಾಗರ ಇದರ ವತಿಯಿಂದ ನಾವು ಇವತ್ತು ಒತ್ತಾಯವನ್ನು ಕೂಡ ಇವರ ಪರವಾಗಿ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಭರ್ತಿಯಾಗದೆ ಖಾಲಿ ಉಳಿದಿರುವ ಗ್ರಾಮ ಆಡಳಿತಾಧಿಕಾರಿಗಳ 21,000 ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಲು ಕ್ರಮ ವಹಿಸಬೇಕು. ಹಾಗೆ ಅಗತ್ಯ ಪರಿಕರಗಳನ್ನು ಸಹ ಕೂಡಲೇ ಪೂರೈಸಬೇಕು ಎಂದು ಒತ್ತಾಯಿಸಿದರು. ಜನರಿಗೆ ಅತಿ ಹತ್ತಿರವಾಗಿರುವಂತಹ ನಿಮ್ಮ ಒಂದು ಸೇವೆಗಳು ಜನರಿಗೆ ಸಿಗಬೇಕು ಅಂತಂದ್ರೆ ನಿಮಗೆ ಫಸ್ಟ್ ಮುಖ್ಯವಾಗಿರುವಂತಹ ಒಂದು ಮೂಲಭೂತ ಸೌಕರ್ಯವನ್ನ ಏನೋ ಸರ್ಕಾರವನ್ನು ಕೊಡಬೇಕು. ಅದಕ್ಕೂ ಮುಖ್ಯವಾಗಿ ನೀವು ಹಳ್ಳಿ ಗಾಡಿನಲ್ಲಿ ಓಡಾಡ್ತಾ ಇರ್ತೀರಿ, ನಿಮಗೆ ಬೇಕಾದಂತಹ ಎಲ್ಲ ಒಂದು ಉಪಕರಣಗಳಿಗೂ ಸಹಿತ ಏನೋ ಸರ್ಕಾರವು ಕೊಡಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಇವತ್ತು ಮನವಿ ಮಾಡ್ತಾ ಇದ್ದೀವಿ. ಜೊತೆಗೆ ನಿಮ್ಮ ಒಂದು ಎಲ್ಲಾ ಒಂದು ಬೇಡಿಕೆಗಳು ಸಹಿತ ಶೀಘ್ರದಲ್ಲೇ ಈಡೇರಲಿ. ಜೊತೆಗೆ ನೀವು ಸಹಿತ ಸಾರ್ವಜನಿಕರಿಗೆ ಏನೋ ಅತಿ ಮುಖ್ಯವಾಗಿ ಬೇಕಾಗಿರೋದ್ರಿಂದ ನಿಮ್ಮ ಒಂದು ಮುಷ್ಕರವು ಸಹಿತ ಆದಷ್ಟು ಬೇಗ ಅಂತ್ಯಗೊಂಡು ಸಾರ್ವಜನಿಕ ಸೇವೆ ಬರಲಿ ಅಂತ ಆಶಿಸ್ತಾ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಪ್ರೆಸ್ ಟ್ರಸ್ಟ್ ಆಫ್ ಸಾಗರ ಅಧ್ಯಕ್ಷ ಎಚ್.ವಿ. ರಾಮಚಂದ್ರ ರಾವ್, ಸಾಗರ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಗಣಪತಿ ಶಿರಾಳಗಿ, ಕಾರ್ಯದರ್ಶಿ ರಮೇಶ್ ಎನ್, ಸದಸ್ಯರುಗಳಾದ ರವಿಶಂಕರ್, ಧರ್ಮರಾಜ್, ರಫೀಕ್ ಬ್ಯಾರಿ, ರವಿಕುಮಾರ್, ಅಂತೋನಿ ನಜರತ್, ವಿಜಯೇಂದ್ರ ಶಾನ್ಬಾಗ್ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನು ಪತ್ರಕರ್ತ ಸಂಘಟನೆಗಳ ಬೆಂಬಲವನ್ನು ಗ್ರಾಮ ಆಡಳಿತ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ವಾಗತಿಸಿದರು. ರವಿ 9 ಲೈವ್ ನ್ಯೂಸ್ ಸಾಗರ.